ನನ್ನನ್ನು ಈ ಕಾರ್ಯಕ್ರಮಕ್ಕೆ ಯಾಕೆ ಆಯ್ಕೆ ಮಾಡಿದ್ರು ಅಂತ ಬಹಳ ಸ್ಪಷ್ಟವಾಗಿ ಅರಿವಿದೆ. ಬಹುಜನರ ಗೊಂದಲದ ಮಧ್ಯೆ ಬಹುಜನ ನೇರವಾಗಿ ಮಾತನಾಡ್ಲಿಕ್ಕಿಲ್ಲ, ಇಲ್ಲೊಬ್ಬ ಇದಾನೆ ಬಕ್ರ, ಇವನನ್ನು ಕರ್ಕೊಂಬರೋಣ ಅಂತ ಕರ್ಕೊಂಬಂದಿದ್ದೀನಿ. ನನಗೆ ಅರಿವಿದೆ, ನನಗಿಲ್ಲ ಅಂತ ಯಾರು ಅನ್ಕೋಬೇಡಿ ಅದನ್ನು. ಆದರೆ ನೇರ ರಾಜಕಾರಣದ ವಿಚಾರದಲ್ಲಿ ಆಸಕ್ತಿ ಇಲ್ಲದಂತಹ ನನ್ನನ್ನ ಅಥವಾ ಬೇರೆ ವಿಚಾರದಲ್ಲಿ ಕರೆಸಿದ್ರಲ್ಲ, ನನಗೆ ಸಂತೋಷ ಆಗಿದ್ದು ಯಾಕೆ ಅಂದ್ರೆ, ಡಾಕ್ಟರ್ ನಿಮ್ಗೆ ಏನಾಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ನಾಳಿನ ದಿನಗಳಲ್ಲಿ ಕೆಟ್ಟ ರಾಜಕಾರಣ ಮತ್ತು ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ನೀವು ಕಟ್ಟಿರೋ ಸಂಸ್ಥೆಗಳಿಗೆ ಏನಾಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ವಿಜುವಲೈಸ್ ಇಟ್ ಬಿಕಾಸ್ ಐ ಹ್ಯಾವ್ ಸೀನ್ ಬ್ರಿಲಿಯಂಟ್ಲಿ ವೆಲ್ ಬಿಲ್ಟ್ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ಡೆಸ್ಟ್ರಾಯ್ ಆಗೋಗಿದೆ ಆಮೇಲೆ ಅಂತ ನಾವು ನೋಡಿದೀವಿ. ನನ್ನ ಕಣ್ಣು ಮುಂದೆನೇ ಒಂದು 3-4 ಇನ್ಸ್ಟಿಟ್ಯೂಷನ್ ಹೆಸರು ಹೇಳಬಲ್ಲೆ ಬೇಕಾದ್ರೆ ನಾನು. ಹಾಗಾಗಿ ನನಗೆ ಏನಾಗತ್ತೋ ಗೊತ್ತಿಲ್ಲ, ಬಟ್ ಒಂದಂತೂ ಆಗತ್ತೆ ಡಾಕ್ಟರ್, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ದಟ್ ಈಸ್ ಹಾರ್ಟ್ಫುಲಿ ಜನ ನೀವು ಮಾಡಿರೋ ಸೇವೆನ ನೆನಪಿಸ್ಕೊತಾರೆ, ಅಷ್ಟು ಮಾತ್ರ ನಿಜ. ನಿಮಗೆ ಭಗವಂತ ಆ ಶಕ್ತಿಯನ್ನ ಕೊಟ್ಟಿದ್ದಾನೆ. ಒಂದು ವೇಳೆ ನಾನು ಮಾತಾಡ್ತಿರೋ ವಿಷಯದಲ್ಲಿ ನಿಮ್ಗೆ ಆಸಕ್ತಿ ಬರದೆ ಹೋದರೆ ಏನು ದೊಡ್ಡ ಲಾಸ್ ಅಲ್ಲ. ವೈದ್ಯ ವೃತ್ತಿಗೆ ಇನ್ನೊಂದಷ್ಟು ದಿನ ಉಳ್ಕೋತೀರಿ ನೀವು. ಒಂದು ವೇಳೆ ತೆಗೆದುಕೊಂಡರೆ ತೊಂದರೆ ಇಲ್ಲ, ಪ್ರಜಾಪ್ರಭುತ್ವಕ್ಕೂ ಒಬ್ಬ ಒಳ್ಳೆಯವನು ಸಿಕ್ಕಬಹುದು. ನಿಮ್ಮ ಜೀವನ ಸುಖಮಯವಾಗಿರಲಿ, ಇರಬೇಕು. ಬಿಕಾಸ್ ಒನ್ ಸೆಂಟೆನ್ಸ್ ಆರ್ ಸ್ಟೇಟ್ಮೆಂಟ್ ಡಾಕ್ಟರ್ ಯಾವಾಗ್ಲೂ ದುಡ್ಡು ಬಿಲ್ಲು ಇದೆಲ್ಲ ಆಮೇಲೆ, ಮೊದಲು ಆ ಜೀವವನ್ನು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಅಂಡ್ ಬಹು ಸಂದರ್ಭದಲ್ಲಿ ಅದಾಗಿದೆ. ನಿಮ್ಗೊಂದು ತಮಾಷೆ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಇಫ್ ಐ ಆಮ್ ನಾಟ್ ರಾಂಗ್, ನಾನು ಡಾಕ್ಟರ್ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಈಸ್ಟರ್ನ್ ಇಂಡಿಯಾ ಮತ್ತೆ ನಾರ್ದರ್ನ್ ಪಾರ್ಟ್ಸ್ ಆಫ್ ಇಂಡಿಯಾನಲ್ಲಿ ಒಂದು ಕಡೆ ಒಂದ್ಸರಿ ಡಾಕ್ಟರ್ ಹೇಳಿದ್ ನೆನಪಿದೆ ಅಂತ, ಅಥವಾ ನನಗೆ ಯಾರೋ ಹೇಳಿದ್ ನೆನಪದು, ಇಲ್ಲಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಅಥವಾ ತಿಂಡಿ ಊಟ ರೆಡಿ ಇದೆ ಹೋಟೆಲ್ ಅಂತ ಆಚೆ ಹಿಂಗೆ ನಿಲ್ಲಿಸ್ಬಿಟ್ಟು ಒಂದು ಬೋರ್ಡ್ ಹಾಕಿರ್ತಾರೆ ಅಂಗಡಿಗಳಲ್ಲಿ. ಆ ಥರ ಒಂದು ಬೋರ್ಡ್ ಅನ್ನ ನೋಡಿದವ್ರು ನನಗೊಂದ್ಸರಿ ಅಂದ್ರು, ಕನ್ಸಲ್ಟೇಷನ್ ಫೆಸಿಲಿಟೇಷನ್ ಓಪನ್ ಹಾರ್ಟ್ ಸರ್ಜರಿ ಅಂಡ್ ಅದರ್ ಸರ್ಜರಿಗೆ ಜಯದೇವ ನಾವಿಲ್ಲಿ ಮಾಡ್ಕೊಡ್ತೀವಿ ಬನ್ನಿ ಅಂತ ಬೋರ್ಡ್ ಹಾಕೊಂಡಿರೋದು. ಎಲ್ಲಿ ಯಾವುದೋ ರಾಜ್ಯದಲ್ಲಿ. ಜಯದೇವ ನಿಮ್ಗೆ ಅನ್ನಿಸ್ತಿರ್ಬೋದು ಕರ್ನಾಟಕದ ನಾಡಿನ ಜನರ ಸೇವೆಯನ್ನ ಅಫ್ಕೋರ್ಸ್ ಲಾರ್ಜ್ಲಿ ಮಾಡಿದೆ ಅಂತ. ನೋ, ಇನ್ಫ್ಯಾಕ್ಟ್ ಸಮ್ಟೈಮ್ಸ್ ದೊಡ್ಡ ಭಯ ಇದ್ದಿದ್ದು ಎಲ್ಲಿ ಜಯದೇವ ಓವರ್ ರನ್ ಆಗ್ಬಿಡ್ಬೋದು ಅದರ್ ಸ್ಟೇಟ್ಸ್ ಇಂದ ಬರ್ತಿರುವಂತ ಪೇಷಂಟ್ಸ್ ಅಲ್ಲಿ ಅಂತ. ದಟ್ ವಾಸ್ ದ ಫಿಯರ್ ಅಂಡ್ ದಟ್ ಈಸ್ ದ ಟ್ರಸ್ಟ್ ಅಂಡ್ ದಟ್ ಈಸ್ ದ ಬಿಲೀಫ್ ಆಫ್ ಎ ಡಾಕ್ಟರ್. ಅಮೆರಿಕದಿಂದ ಬಂದ ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ ತಗೊಂಡು ಅಲ್ಲಿಗೆ ವಾಪಸ್ ಹೋಗಿ ಅವನು ಅಮೆರಿಕದ ಅಧ್ಯಕ್ಷನಿಗೆ ಕಾಗದ ಬರೀತಾನೆ, ಅಮೆರಿಕ ಮುಂದುವರಿದ ದ್ವೇಷ ಅಂತೀರಿ, ಆದ್ರೆ ಜಯದೇವಾಲ್ ಸಿಕ್ತಿರೋಂತ ಹಾರ್ಟ್ ಟ್ರೀಟ್ಮೆಂಟ್ ಅಮೆರಿಕಲ್ಲಿ ಯಾಕೆ ಸಿಕ್ಕಲ್ಲ ಅಂತ. He writes a letter to the then president of the United States called Barack Obama, if I am not wrong. ಹಾಗಾಗಿ ಇದೆಲ್ಲವೂ ಎಲ್ಲರಿಗೂ ಸುಲಭವಾಗಿ ಸಿಕ್ಕಲ್ಲ, ನಿಮಗೆ ಸಿಕ್ಕಿದೆ, ಬಹಳ ಸಂತೋಷ. ನಿಮ್ಮ ಸೇವೆಯನ್ನು ನಾವು ಮರೆಯಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ನಿರ್ಧಾರಗಳು ಏನೇ ಇರಲಿ ಯೋಚಿಸಿ ತೂಕದಲ್ಲಿ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿ, ನಾನಿವತ್ತು ತುಂಬ ಅಬ್ಬರಿಸಿಲ್ಲ, ಬೊಬ್ಬರಿಸಿಯೂ ಇಲ್ಲ, ತುಂಬ ದೊಡ್ಡ ದೂಷಣೆ ಮತ್ತು ಆರೋಪಗಳಿಗೆ ಯಾರನ್ನು ಗುರಿನೂ ಮಾಡಿಲ್ಲ, ಎಗರಾಡಿಲ್ಲ, ಪರ್ಚಿಲ್ಲ, ಏನೂ ಮಾಡಿಲ್ಲ. ಬಹಳ ಅನ್ಕನ್ವೆನ್ಷನಲ್ ಸ್ಪೀಚ್ ಇದು ನಂದು. ಅದಕ್ಕೆ ಕಾರಣ ನಿಮಗೆ ಒಳ್ಳೇದಾಗಲಿ ಅನ್ನೋ ಮಾತುಗಳೊಂದಿಗೆ ನನ್ನನ್ನೆಲ್ಲ ಕರೆಸಿದ್ದಕ್ಕೆ ಆರ್ಗನೈಸರ್ಸ್ಗೆ ನನ್ನ ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನನ್ನ ಭಾಷಣ ಕೇಳಿದ್ದಕ್ಕಲ್ಲ, ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಸೌಜನ್ಯತೆ ಮತ್ತು ಋಣಸಂದಾಯ ಭಾವವನ್ನು ಒಂದಿಷ್ಟು ಜನ ಉಳಿಸ್ಕೊಂಡಿದ್ದೀರಲ್ಲ ಅಂತ, ಅಷ್ಟಕ್ಕೆ ಮಾತ್ರ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ.
ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.